ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಬಸ್ಸು? ಸಮರ್ಥ್, ಇವತ್ತು ಬೆಳಗ್ಗೆ ನಂಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಆಚೆ ಹೋಗಿದ್ದೆ, ಅಪ್ಪ ಸಿಕ್ಕಿದ್ರು. ನಮ್ಮನೆ ಕಡೆನೆ ಹೊರಟಿದ್ದೀನಿ ಅಂತ ಹೇಳಿದ್ರು. ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಇಲ್ಲೇ ಇರು ಅಂದ್ಬಿಟ್ಟು ಅಲ್ಲೇ ಕೂರಿಸ್ಬಿಟ್ಟು ಹೋಗಿದ್ದೆ. ವಾಪಸ್ ಬರೋ ಅಷ್ಟರಲ್ಲಿ ಅವರಲ್ಲಿ ಇರಲಿಲ್ಲ. ಈಗ ಫೋನ್ ಮಾಡಿ ನೋಡಿದ್ರೆ ಫೋನ್ ಎಲ್ಲೋ ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ ಸೋಗ್ಲಾಡಿ. ನೀನು ನೋಡಿದ ಜಾಗಕ್ಕೆ ಇನ್ನೊಂದ್ಸಲ ಹೋಗಿ ಬನ್ನಿ. ಅವ್ರು ತುಂಬ ದೂರ ಎಲ್ಲೂ ಹೋಗಿರೋಲ್ಲ ಅಂತ ಅನ್ಸುತ್ತೆ. ಖಂಡಿತ ಸಿಗ್ತಾರೆ. ಅಲ್ಲ ತಾತ, ಅಪ್ಪಂಗೆ ಏನಾಗಿದೆ? ಹೀಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ನಮಗೆ ಟೆನ್ಷನ್ ಆಗಲ್ವಾ? ಬಸ್ಸು, ಸಮಾಧಾನ ಮಾಡ್ಕೊ. ನೋಡು, ನಾನು ನೋಡ್ಕೊಂಡ್ಬರ್ತೀನಿ, ನೀನು ಆರಾಮಾಗಿರು. ಸಮರ್ಥ್, ಇವತ್ತು ಸಿಕ್ಕಾಗ್ಲೂ ಏನೋ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ರು. ಒಬ್ಬೊಬ್ರೆ ಏನೋ ಮಾತಾಡ್ಕೊಂಡು ಹೋಗ್ತಿದ್ರು. ನನ್ನ ಮಗಳು ಅಳಿಯಂಗೆ ತಿಂಡಿ ಕೊಡಬೇಕು ಅಂತೆಲ್ಲ ಹೇಳ್ತಿದ್ರು. ನಂಗೆ ಯಾಕೋ ಭಯ ಆಗ್ತದೆ ಸಮರ್ಥ್. ಸಮಾಧಾನ ಮಾಡ್ಕೋ ಬಸ್ಸು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸಮರ್ಥ್? ಇವತ್ತವ್ರನ್ನ ನೋಡಿದಾಗ ಅವ್ರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಿತ್ತು. ಎಲ್ಲಿ ನನ್ನ ಹತ್ರ ಹೇಳ್ಕೊಂಡ್ರೆ ನಾನು ಟೆನ್ಷನ್ ಮಾಡ್ಕೊಳ್ತೀನೋ ಅಂತ ಅವ್ರು ನನ್ನ ಹತ್ರ ಏನೋ ಹೇಳ್ಕೊಳ್ತಿಲ್ಲ ಅನ್ಸುತ್ತೆ. ಸೋಗ್ಲಾಡಿ, ಸಮಾಧಾನ ಮಾಡ್ಕೋ. ವಯಸ್ಸಾದ್ಮೇಲೆ ಎಲ್ರಿಗೂ ಒಂದಲ್ಲ ಒಂದು ಕಾಯಿಲೆ ಬಂದೇ ಬರುತ್ತೆ ಅಲ್ವಾ? ಬಂದೇ ಬರುತ್ತೆ ಅಂದ್ರೆ ಅಪ್ಪಂಗೇನಾದ್ರೂ ಸಮಸ್ಯೆನಾ? ಅದು ಬಸ್ಸು, ನಿಮ್ಮಪ್ಪ ಈ ಥರ ಹೇಳ್ದೆ ಮಾಡದೆ ಹೋಗಿರೋದಕ್ಕೆ, ನಮ್ಮ ಮನೆ ಎಲ್ಲಿ ಅಂತ ಗೊತ್ತಿಲ್ಲದೆ ಓಡಾಡ್ತಿರೋದಕ್ಕೆ ಒಂದು ಕಾರಣ ಇದೆ ಬಸ್ಸು. ಏನ್ ಹೇಳ್ತಿದ್ಯಾ ಸಮರ್ಥ್? ಹೌದು ಬಸ್ಸು, ನನಗೆ ಹೇಳೋ ವಿಷಯನ ಕೇಳಿ ನೀನು ಟೆನ್ಷನ್ ಮಾಡ್ಕೋಬಾರ್ದು. ಇಷ್ಟು ದಿನ ನಿಂಗೆ ನೋವು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಈ ವಿಷಯನ ಮುಚ್ಚಿಟ್ಟಿದ್ದೆ. ಈಗ ವಿಧಿ ಇಲ್ಲದೆ ಎಲ್ಲ ಹೇಳ್ತಾ ಇದ್ದೀನಿ. ಯಾವ ವಿಷಯನೋ? ಟೆನ್ಷನ್ ಕೊಡ್ಬೇಡ, ಹೇಳು ಸಮರ್ಥ್. ಅಪ್ಪಂಗೆ ಏನಾಗಿದೆ? ಏನಾದ್ರೂ ಸಮಸ್ಯೆ ಆಗಿದ್ರೆ ನಾವೆಲ್ಲ ಸೇರಿ ಬಗೆಹರಿಸ್ಬೋದಲ್ವಾ? ಬಸ್ಸು, ಗುರುಗಳಿಗಿರೋದು ಬಗೆಹರ್ಸೋಕ್ಕಾಗುವಂಥ ಕಾಯಿಲೆ ಅಲ್ಲ. ಯಾಕೆಂದರೆ ಅವ್ರಿಗಿರೋ ಕಾಯಿಲೆ ಅಲ್ಝೈಮರ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.